ನಮಸ್ಕಾರ, ನಾನು ನಿಮ್ಮ MI ಈಜಿ ಎಡಿಟ್ಸ್ ಮಂಜುನಾಥ. ಇನ್ ಡಿಸೈನ್ ಮೊದಲನೇ ಕ್ಲಾಸ ನಿಮಗೆಲ್ಲ ಇಷ್ಟ ಆಗೈತೆ ಅಂತೇಳಿ ತಿಳ್ಕೊತೀನಿ. ಹಂಗೆ ಕನ್ನಡ ಟೈಪಿಂಗ್ ಕಲ್ತೀರಿ ಅಂತೇಳಿ ತಿಳ್ಕೊಂಡೇನಿ. ಈಗ ನಿಮ್ಗೊಂದು ಡೌಟ್ ಬರ್ಬೋದು, ಏನು ಮರ ಈಜಿಯಾಗಿ ಹೇಳ್ತಾನಂತಂದಿದ್ದಿ, ಟೈಪಿಂಗ್ ನಮಗೆ ಮಾಡೋಕೆ ಬರೋಲ್ತ, ಅದಕ್ಕಿಂತ ಈಜಿ ಏನಾರ ಐತಿನ ಅಂಥೇಳಿ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ತೋರಿಸ್ತಾನೆ. ಈಗ ಇದು ಕನ್ನಡ ಅಕ್ಷರಗಳದಾವ. ಈಗ ಇದನ್ನು ಏನಿಲ್ಲ, ಸಿಂಪಲ್ಲಾಗಿ ಓದ್ಕೊತ ಹೋದ್ರೆ ಸಾಕು. ನೀವು ಟೈಪಿಂಗ ಅಲ್ಲೇ ಅಕ್ಕಿರ್ತೈತಿ. ಅದನ್ನು ಯಾವ ರೀತಿ ಮಾಡೋದಪ್ಪ ಅಂಥೇಳಿ ಇವತ್ತು ಹೇಳಿಕೊಟ್ಟು ಇನ್ ಡಿಸೈನ್ದೊಳಗೆ ಯಾವ ರೀತಿ ಅಲೈನ್ಮೆಂಟ್ ಮಾಡ್ಬೇಕು, ಯಾವ ರೀತಿ ಅಸೈನ್ಮೆಂಟ್ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಬರ್ರಿ ಹಂಗಂದ್ರೆ ನೋಡೋಣಂತ. ಓಕೆ ಸ್ನೇಹಿತರೆ, ಇವಾಗ ನೀವು ಇನ್ ಡಿಸೈನ್ ಓಪನ್ ಮಾಡಿದ್ರಿ. ಇನ್ ಡಿಸೈನ್ ಓಪನ್ ಮಾಡಿ ನೀವು ಫೈಲ್ ತೊಗೊಂಡ್ರಿ. ನೀವು ಫೈಲ ಏನಪ್ಪ 8x12 ಕ್ರಿಯೇಟ್. ಓಕೆನಾ? ಬ್ಲ್ಯಾಂಕ್ ಪೇಜ್ ಐತಿ. ಇಲ್ಲಿ ನೀವು ಟೈಪಿಂಗ್ ಮಾಡ್ಬೇಕು. ಏನು ಈಜಿಯಾಗಿ ಟೈಪಿಂಗ್ ಮಾಡ್ಬೇಕೀಗ. ಈಗ ಏನು ಮಾಡ್ಬೇಕಪ್ಪ ಅಂದ್ರೆ ನೀವು ಇಲ್ಲೇ ಗೂಗಲ್ ಕ್ರೋಮಿಗೆ ಹೋಗ್ಬೇಕು. ಓಕೆನಾ? ಗೂಗಲ್ ಕ್ರೋಮಿಗೆ ಹೋಗಿಂದ ಇಲ್ಲೇ ಜಿಮೇಲ್ ನಿಮ್ಮದು ಮೇಲ್ ಐ ಡಿ ಸೈನ್ ಇನ್ ಆಗಬೇಕು. ಮೇಲ್ ಐ ಡಿ ಅನ್ಕರಿ ಎಲ್ಲರದ್ದು ಇದ್ದೇ ಇರ್ತೈತಿ. ಸೈನ್ ಇನ್ ಅಕ್ಕಿರಿ. ಆಗಿಂದ ಇಲ್ಲೇನು 9 ಡಾಟ್ ಕಾಣಿಸತ್ತಾವಲ್ಲ, ಅಲ್ಲಿ ಹೋಗಿ ಡಾಕ್ಯುಮೆಂಟ್ ಅಂತೈತಿ, ಅದ್ರ ಮ್ಯಾಗ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಬಂದ್ರಿ. ಈಗ ಬಂದಿಂದ ಇಲ್ಲಿ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಅಂತೈತೆ. ಓಕೆನಾ? ಕಾಣಿಸತ್ತಲ್ಲ, ಡಾಕ್ಯುಮೆಂಟ್ ಮೇಲೆ ಒಂದು ಸಲ ಹಿಂಗೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಒಂದು ಪೇಜ್ ಓಪನ್ ಆಗೈತೆ ನಿಮಗೆ. ಸಿಂಪಲ್ಲಾಗಿ ಓಪನ್ ಆಗಿಂದ ಇಲ್ಲಿ ಏನು ಮಾಡ್ಬೇಕಪ್ಪ, ಟೂಲ್ಸ್ ಅಂತ ಕಾಣತ್ತೈತೆ ನೋಡ್ರಿ. ಇಲ್ಲಿ ನಿಮ್ಗೆ ತೋರ್ಸತ್ತನಲ್ಲ, ಅದ್ರ ಮ್ಯಾಗ ಕ್ಲಿಕ್ ಮಾಡಿಂದ ವೈಸ್ ಟೈಪಿಂಗ್ ಅಂತ ಐತೆ. ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ಒಂದು ಮೈಕ್ ಬರ್ತೈತೆ. ನೀವು ಎಲ್ಲಿ ಬೇಕಾದಲ್ಲಿ ಒಯ್ದು ಇಟ್ಕೋಬಹುದು ಇದನ್ನು. ಓಕೆನಾ? ಇದ್ರ ಒಳಗಡೆ ಈಗ ನಾನು ಟೈಪಿಂಗ್ ಸ್ಟಾರ್ಟ್ ಮಾಡ್ತೇನೆ. ನೋಡ್ರಿ, ಹಾಯ್ ಮೈ ನೇಮ್ ಈಸ್ ಮಂಜುನಾಥ್. ಟೈಪ್ ಆತೀಗ ಅದ ಇಂಗ್ಲೀಷ್ನೊಳಗೆ ಆತ. ಹೌದಾ? ಈಗ ನೀವೇನು ಮಾಡ್ಬೇಕು, ಕನ್ನಡದೊಳಗೆ ಮಾಡ್ಬೇಕು ಅದನ್ನು ಈಸಿಯಾಗಿ. ಯಾವ ರೀತಿಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಇಂಗ್ಲೀಷ್ ಇದ್ದಲ್ಲೇ ಕನ್ನಡ ಎಲ್ಲೈತೆ ಅಂತೇಳಿ ಹುಡುಕ್ಬೇಕು ನೀವು. ಎಲ್ಲೈತೆ ಕನ್ನಡ ಕಾಣಿಸತ್ತ ನಿಮ್ಗೆ? ಇಲ್ಲಲ್ಲ, ನನಗೂ ಕಾಣಿಸತ್ತಿಲ್ಲ. ಒಂದು ನಿಮಿಷ. ಕನ್ನಡ ಅಂತೇಳಿ ಇರ್ತೈತಿ, ಅದನ್ನು ಸರ್ಚ್ ಮಾಡ್ಕೋಬೇಕು ನೀವು ಮೊದಲು. ಇಲ್ಲೈತೆ ನೋಡ್ರಿ ಕನ್ನಡ. ತೆಲುಗು ತೆಳಗಡೆ ಕನ್ನಡ ಐತಿ. ಕನ್ನಡ ಕ್ಲಿಕ್ ಮಾಡ್ಕೋಬೇಕು. ಇದೇನು ಮಾಡಿರಲ್ಲ ಅದನ್ನು ಡಿಲೀಟ್ ಮಾಡೋಣಂತ. ಈಗ ನೋಡ್ರಿ ಕಾಣಿಸತೈತೆ. ಇದನ್ನು ಪೂರ ಇದ್ರೊಳಗೆ ಟೈಪಿಂಗ್ ಮಾಡ್ಬೋದು. ಅಂದ್ರೆ ನಾ ಬಾಯಿಲೆ ಹೇಳಿದ್ರೆ ಸಾಕು, ಅದು ಟೈಪಿಂಗ್ ಆಕೈತಿ. ನೋಡೋಣ ಯಾವ ರೀತಿ ಆಕೈತೆ ಅಂತೇಳಿ. ಓಕೆನಾ? ಇಲ್ಲಿ ಏನೈತಿಪ್ಪ, ಒಂದು ಭಾಳ ಪೇಜ್ ಅದಾವೆ ನನ್ನ ಕಡೆ. ಭಾಳ ಟೈಪಿಂಗ್ ಮಾಡೋದೈತಿ, ಆದ್ರೆ ನಮಗೆ ಟೈಮಿಂಗ್ ಇಲ್ಲ, ಜಲ್ದಿ ಆಗ್ಬೇಕು. ಅಂಥ ಟೈಮ್ದೊಳಗೆ ಏನಾಕೈತಪ್ಪ ಅಂತಂದ್ರೆ ಇದು ಬಹಳ ಸಹಾಯ ಆಕೈತಿ. ಅಂಥ ಟೈಮ್ದಲ್ಲೆಲ್ಲ ಟೈಪಿಂಗ್ ಇದ್ರೊಳಗಡೆ ಮಾಡೋದು ಭಾಳ ಈಸಿ ಆಕೈತಿ. ನೋಡೋಣಂತ. ಈಗ ನಾನು ಟೈಪಿಂಗ್ ಮಾಡ್ಕೊತ ಹೋಗ್ತೀನಿ, ನೀವು ನೋಡ್ರಿ. ಇಲ್ಲೇ ಕ್ಲಿಕ್ ಮಾಡ್ಬೇಕು. ಇದ್ರ ಮೇಲೆ ಮೈಕ್ ಮೇಲೆ. ಮತ್ತು ಮೈಕ್ ನಿಮ್ದು ಕನೆಕ್ಟ್ ಆಗಿರ್ಬೇಕು. ಯಾರು ಲ್ಯಾಪ್ಟಾಪ್ದೊಳಗೆ ವರ್ಕ್ ಮಾಡ್ತಿರ್ತೀರಲ್ಲ ಅವ್ರಿಗೆ ಮೈಕ್ ಕನೆಕ್ಟ್ ಆಗಿರ್ಬೇಕು. ಇಲ್ಲಪ್ಪ ಅಂದ್ರೆ ನೀವು ಮೊಬೈಲ್ನೊಳಗಡೆನೂ ಟೈಪಿಂಗ್ ಮಾಡ್ಕೋಬೋದು ಇದನ್ನು. ಎದ್ರೊಳಗಡೆ ಹೋಗಿ ಅಂತಂದ್ರೆ ಮೇಲೊಳಗಡೆ ಹೋಗಿ ಡಾಕ್ಯುಮೆಂಟ್ ಅಂತ ಇರ್ತೈತೆ, ಅದರೊಳಗಡೆ ಹೋಗ್ಬೋದು. ಇಲ್ಲಪ್ಪ ಅಂತಂದ್ರೆ ನಿಮ್ದು ಗೂಗಲ್ ಡ್ರೈವ್ ಅಂತ ಇರ್ತೈತಲ್ಲ, ಅದ್ರ ಕೆಳಗಡೆನ ಡಾಕ್ಯುಮೆಂಟ್ ಅಂತ ಇರ್ತೈತೆ, ಗೂಗಲ್ ಡಾಕ್ಯುಮೆಂಟ್ ಅಂತೇಳಿ. ಅದ್ರೊಳಗಡೆ ಹೋಗಿ ನೀವು ಟೈಪಿಂಗ್ ಮಾಡ್ಕೋಬೋದು. ಅದ್ರೊಳಗಡೆ ಮಾಡ್ಕೊಂಡಿದ್ದ ಟೈಪಿಂಗ್ನ ವಾಟ್ಸಪ್ ಮುಖಾಂತರ ನಿಮ್ಮ ಸಿಸ್ಟಮಿಗೆ ಹಾಕ್ಕೊಂಡು ಅಲ್ಲಿನೂ ವರ್ಕ್ ಮಾಡ್ಕೋಬೋದು ನೀವು. ಓಕೆನಾ? ಈಗ ಏನು ಮಾಡೋಣಪ್ಪ, ನಾವು ಇಲ್ಲೇ ಟೈಪಿಂಗ್ ಮಾಡೋಣ. ಈಗ ನೋಡ್ರಿ, ನಾ ಮಾಡ್ತೇನೆ. ರಾಮರಾಜ್ಯದ ಪರಿಕಲ್ಪನೆ. ಇಲ್ಲೇ ಸ್ಟಾಪ್ ಮಾಡ್ಬೇಕ್ರಿ. ಸ್ಟಾಪ್ ಮಾಡಿ ಎಂಟ್ರಿ ಕೊಟ್ಕೋಬೇಕು. ಆಮೇಲೆ ಏನು ಮಾಡ್ಬೇಕಪ್ಪ, ಮತ್ತೆ ಸ್ಟಾರ್ಟ್ ಮಾಡ್ಬೇಕು. ತಮ್ಮ ಸಮಕಾಲೀನ ರಾಜ್ಯ ವ್ಯವಸ್ಥೆಯಲ್ಲಿನ ದೋಷಗಳನ್ನು ಮನಗಂಡ ರಾಜಕೀಯ ಚಿಂತಕರು ದೋಷಗಳಿಲ್ಲದ ಆದರ್ಶ ರಾಜ್ಯದ ಕನಸನ್ನು ಪ್ರಾಚೀನ ಕಾಲದಿಂದಲೂ ಪ್ರತಿಪಾದಿಸಿದ್ದಾರೆ. ಇಲ್ಲೇ ಸ್ಟಾಪ್ ಮಾಡ್ಕೊಂಡು ಫುಲ್ ಪಾಯಿಂಟ್ ಹಾಕೋಬೇಕ್ರಿ. ಒಮ್ಮೊಮ್ಮೆ ಫುಲ್ ಪಾಯಿಂಟ್ ಅದು ಬರ್ತಿರೋದಿಲ್ಲ, ಅದನ್ನೊಂದು ಸ್ವಲ್ಪ ನೀವು ನೋಡ್ಕೋಬೇಕಾಗತ್ತೆ. ಮತ್ತೇನು ಮಾಡ್ಬೇಕ್ರಿಪ್ಪ, ಸ್ಟಾರ್ಟ್ ಮಾಡ್ಬೇಕು. ಪ್ರಾಚೀನ ಗ್ರೀಕ್ ಚಿಂತಕ ಪ್ಲೇಟೋ ಆದರ್ಶ ರಾಜ್ಯ, ಅರಿಸ್ಟಾಟಲ್ ಉತ್ತಮ ರಾಜ್ಯ, ಥಾಮಸ್ ಮೋರ್ ಆಧುನಿಕ ಯುಗದ ಯುಟೋಪಿಯಾ ಎಂಬ ಕನಸಿನ ರಾಜ್ಯವನ್ನು ಪ್ರತಿಪಾದಿಸಿದ್ದಾರೆ.
ಇಲ್ಲಿ ಮತ್ತೆ ಫುಲ್ ಪಾಯಿಂಟ್ ಹಾಕೋಬೇಕ್ರಿ, ಆಮೇಲೆ ಸ್ಪೇಸ ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕು. ಈ ಸಾಲಿಗೆ ಮಹಾತ್ಮ ಗಾಂಧಿಯವರು ಸೇರಿದ್ದು ಪ್ರಾಚೀನ ಭಾರತದ ಮಹಾಕಾವ್ಯವಾದ ರಾಮಾಯಣದ ರಾಜಕೀಯ ವ್ಯವಸ್ಥೆಯನ್ನು ಆಧರಿಸಿದ ರಾಮರಾಜ್ಯವೆಂಬ ಆದರ್ಶ ರಾಜ್ಯವನ್ನು ಕಾಣಲು ಬಯಸಿದ್ದರು. ಈ ಕೆಳಗೆ ಚರ್ಚಿಸಲಾಗಿದ್ದು ಅವುಗಳ ಮನವರಿಕೆಯ ರಾಮರಾಜ್ಯದ ಪರಿಕಲ್ಪನೆಯನ್ನು ಸ್ಪಷ್ಟಪಡಿಸುತ್ತವೆ. ನಿರಾತಂಕ ರಾಜಕೀಯ ಜೀವನ. ಇಲ್ಲೇ ಸ್ಟಾಪ್ ಮಾಡ್ಬೇಕ್ರಿ. ನಮಗೇನಾರ ಎಕ್ಸ್ಟ್ರಾ ಇದನ್ನದು ಹಾಕ್ಬೇಕಂದಾಗ ಓಕೆ, ಮತ್ತೆ ರೆಕಾರ್ಡಿಂಗ್ ಇಡಬೇಕು. ರಾಮನ ಆಳ್ವಿಕೆಯ ವೇಳೆಯಲ್ಲಿ ಜನರು ಭಯ ಅಥವಾ ಆತಂಕವಿಲ್ಲದ ಜೀವನವನ್ನು ನಡೆಸುತ್ತಿದ್ದರು. ಜನರಿಗೆ ಅಂದು ಸಾವಿನ ಭಯ ಆತಂಕವಿರಲಿಲ್ಲ. ಫಲವಾಗಿ ರಾಮರಾಜ್ಯದಲ್ಲಿ ವಿಧವೆಯರೇ ಕಂಡು ಬರುತ್ತಿರಲಿಲ್ಲ. ನೋಡ್ರಿ, ಇಷ್ಟು ಚಂದ ಟೈಪಿಂಗ್ ಆಕೈತಿ. ನೀವು ಟೈಪಿಂಗ್ ಫುಲ್ ಸ್ಪೀಡಾಗಿ ಮಾಡ್ಕೋಬೋದು. ಇದರೊಳಗಡೆ ಏನಿಲ್ಲ, ಬರೀ ಓದ್ಕೊತ ನೀವೇನು ಬರೆದಿರ್ತೀರಿ ಅದನ್ನು ಓದ್ಕೊತ ಹೋಗಿಬಿಟ್ರೆ ಟೈಪಿಂಗ್ ಆಕೈತಿ. ಈಗ ಟೈಪಿಂಗ್ ಆತ, ಇದನ್ನು ನಾವು InDesign ಸಾಫ್ಟ್ವೇರ್ನೊಳಗೆ ಹೆಂಗೆ ತೊಗೋಬೇಕಪ್ಪ ಅಂತಂದ್ರೆ ಇಲ್ಲೇನೈತಲ್ಲ ಇದನ್ನು ಸೆಲೆಕ್ಷನ್ ಮಾಡಿಕೊಂಡು ರೈಟ್ ಕ್ಲಿಕ್ ಕಾಪಿ. ಓಕೆನಾ? InDesign ಸಾಫ್ಟ್ವೇರಿಗೆ ಹೋಗ್ಬೇಕಾ, ಇಲ್ಲಿ ಟಿ ಮಾರ್ಕ್ ತೊಗೋಬೇಕಾ, ನೋಡಿರಿ ಪೇಸ್ಟ್ ಮಾಡ್ಬೇಕಾ. ಓಕೆ, ಇದು ಯಾಕೆ ಹಿಂಗೆ ಬಂದತ್ತಂದ್ರೆ ಇಲ್ಲೇ ಫಾಂಟ್ ಚೇಂಜ್ ಮಾಡಿಲ್ಲ. ಫಾಂಟ್ ಚೇಂಜ್ ಮಾಡಿದ್ರೆ ಮುಗಿದೋತ ಪ್ಯಾರಾಗ್ರಾಫ್ ಒಳಗೆ. ಓಕೆನಾ? ನೋಡ್ರಿ, ಗೊತ್ತಾತಲ್ಲ? ಇಷ್ಟ ಇರ್ತೈತಿ, ಮತ್ತೇನಿರೋದಿಲ್ಲ. ಈಗ ನೋಡ್ರಿ, ಇದು ಮುಂದೆ ಅಲೈನ್ಮೆಂಟ್ ನೀಟಾಗಿ ಮಾಡ್ಬೇಕು. ಜಾಸ್ತಿ ಟೆಕ್ಸ್ಟ್ ತೊಗೋಬೇಕು. ನಾವು ಟೆಕ್ಸ್ಟ್ ಇದ್ದಿದ್ದನ್ನು ಅಲೈನ್ಮೆಂಟ್ ಯಾವ ರೀತಿ ಮಾಡಬೇಕಪ್ಪ ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೇನೆ ಈಗ. ಓಕೆನಾ? ಹಂಗಂದ್ರೆ ನೋಡೋಣ ಬರ್ರಿ. ಇಲ್ಲಿ ಯಾವ ರೀತಿ ಬರ್ದೇವಲ್ಲ ಆ ರೀತಿ ಸ್ಪೇಸ್ ಕೊಡ್ಬೇಕು ಮತ್ತು ನೀಟಾಗಿ ಮಾಡ್ಕೋಬೇಕಂದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನಿನ್ನೆ ಹೇಳಿದ್ದೆ. ಆದರೂ ಒಂದು ಸಲ ಇನ್ನೊಮ್ಮೆ ಹೇಳ್ಕೊಡ್ತಾನೆ ಬರ್ರಿ. ಹಂಗಂದ್ರೆ ಇಲ್ಲಿ ನೋಡಿರಿ, ಈಗ ರಾಮ ರಾಜ್ಯದ ಪರಿಕಲ್ಪನೆ ಅಂತೈತಿ. ಇದನ್ನು ಬೋಲ್ಡ್ ಮಾಡ್ಬೇಕಂದ್ರೆ ಇಲ್ಲಿ ರೆಗ್ಯುಲರ್ ಇದ್ದಲ್ಲಿ ಬೋಲ್ಡ್ ಇಟ್ಕೋಬೇಕು. ಬೋಲ್ಡ್ ಆಯಿತಾ? 12 ಫಾಂಟ್ ಸೈಜ್ ಇದ್ದಲ್ಲಿ ನೀವು 18 ಇಟ್ಕೊಂಡ್ರೆ ದೊಡ್ಡದಕ್ಕೈತಿ. ಓಕೆನಾ? ಇಲ್ಲಿ ಒಂದು ಎಂಟ್ರ್ ನೋಡಿರಿ ಕೆಳಗಡೆ ಬಂತ. ಇದನ್ನು ಮಿಡಲ್ ತೊಗೋಬೇಕಂದ್ರೆ ಏನು ಮಾಡ್ಬೇಕಪ್ಪ, ಇಲ್ಲಿ ಸೆಂಟ್ರ್ ಕ್ಲಿಕ್ ಮಾಡ್ಬೇಕು. ಈಗ ನಾವು ಇದಕ್ಕೆ ಎಲ್ಲದಕ್ಕೂ ಸ್ಪೇಸ್ ಕೊಟ್ಕೊತ ಹೋಗ್ಬೇಕು. ಮೊದಲನೇಕ ಇಷ್ಟು 2 ಸ್ಟೆಪ್ ಮುಂದೆ ಬರ್ಬೇಕು. ಆದರೆ ಎಲ್ಲ ಪ್ಯಾರಾಕ್ಕೂ ಬರ್ಬೇಕಂದ್ರೆ ಏನು ಮಾಡ್ಬೇಕು, ಇದಿಷ್ಟು ಟೋಟಲ್ ಎಲ್ಲಾರ ಒಂದು ಕಡೆ ಕ್ಲಿಕ್ ಮಾಡಿ ಕಂಟ್ರೋಲ್ ಹೊಡೆದ್ರೆ ಇಷ್ಟು ಸೆಲೆಕ್ಟ್ ಆಕೈತಿ. ಇಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಟೈಪ್ ಅಂತೈತಿ. ಇಲ್ಲೇ ಇದು ಇಷ್ಟು ಸೆಲೆಕ್ಷನ್ ಮಾಡ್ಬೇಕು. ಟೈಪ್ ಅಂತೈತಲ್ಲ, ಟೈಪ್ದೊಳಗೆ ಟ್ಯಾಬ್ಸ್ ಅಂತೈತಿ. ಇದ್ರ ಮ್ಯಾಗ ಕ್ಲಿಕ್ ಮಾಡ್ಬೇಕು. ಈ ಮ್ಯಾಲಿನ ಪಾಯಿಂಟನ್ನು ಈ ಕಡೆ ಸರಿಸ್ಬೇಕು. ಸ್ವಲ್ಪ ಒಂಚೂರು ಎಷ್ಟು ಬೇಕು ನಮಗೆ ಅಷ್ಟು. ನೋಡಿರಿ, 1ನೇ ಪ್ಯಾರಾದ ಇದನ್ನು ಕ್ಯಾನ್ಸಲ್ ಹೊಡಿನ. 1ನೇ ಪ್ಯಾರಾದ ಎಲ್ಲಿ ಪ್ಯಾರಾ ಸ್ಟಾರ್ಟ್ ಆಕೈತಲ್ಲ ಅಲ್ಲಿ ಸ್ಪೇಸ್ ಬಂತ. ಇವಾಗ ಇದು ಬಂದ ಮೇಲೆ ಏನದ ಪ್ಯಾರಾ ಇರ್ತೈತಲ್ಲ ಒಂದು ಎಂಟ್ರ್ ಹೊಡೆದ್ರೆ ಸಾಕು, ಅಲ್ಲೇ ಸ್ಪೇಸ್ ಬರ್ತೈತಿ. ಹೌದಾ? ನೋಡತ್ತೀರಲ್ಲ ನೀವು ಇಲ್ಲಿ. ಓಕೆ, ಇಲ್ಲಿ ರಾಮರಾಜ್ಯದ ಪರಿಕಲ್ಪನೆ ಅಂತೆ ಮತ್ತೊಂದು ಸಲ ಬಂದೈತಿ. ಇದನ್ನು ಬೋಲ್ಡ್ ಮಾಡ್ಬೇಕು. ಬೋಲ್ಡ್ ಮಾಡ್ಬೇಕಪ್ಪ ಅಂದರೆ ಏನು ಮಾಡ್ಬೇಕು, ರೆಗ್ಯುಲರ್ ಇದ್ದಲ್ಲಿ ಬೋಲ್ಡ್ ಇಟ್ಕೋಬೇಕು. ಇದು 18 ಫಾಂಟ್ ಸೈಜ್ ಇಡೋಣ. ಇದಕ್ಕೆ ಈ ಸೈಡ್ ಬಂದೈತಿ. ಈಗ ಇಲ್ಲ ನಮಗೆ ಈಚೆ ಕಡೆ ಸೈಡ್ ಬರ್ಬೇಕಂದ್ರೆ ಏನು ಮಾಡ್ಬೇಕು, Ctrl+Shift+T ಶಾರ್ಟ್ಕಟ್ಟ ಇದನ್ನು ತೆಗಿಬೇಕು. ನೋಡಿರಿ ಬಂತಲ್ಲ. ಈಗ ಮತ್ತೇನು ಮಾಡ್ಬೇಕು, ಎಂಟ್ರ್. ಇಲ್ಲಿ ಎಂಟರ್. ಓಕೆ, ಈಗ ಪೇಜ್ ಮುಗೀತ. ಇನ್ನೂ ಟೆಕ್ಸ್ಟ್ ಐತಲ್ಲ ನಂದು ಎಲ್ಲಿ ಹೋತ ಅಂತೇಳಿ ವಿಚಾರ ಮಾಡೋಕ್ಕೆ ಹೋಗಬೇಡ್ರಿ. ಎಲ್ಲಿ ಇರ್ತದಪ್ಪ ಅಂದ್ರೆ ಇಲ್ಲಿ ನ್ಯೂ ಪೇಜ್ ತೊಗೋಬೇಕಾ. ಇಲ್ಲಿ ಪ್ಲಸ್ ಪೇಜಸ್ ಅಂತ ಐತಲ್ಲ, ಅಲ್ಲಿ ಪ್ಲಸ್ ಅಂತ ಕ್ಲಿಕ್ ಮಾಡ್ಬೇಕು. ಪ್ಲಸ್ ಅಂತ ಕ್ಲಿಕ್ ಮಾಡಿದರೆ ಆದರೆ ಟೆಕ್ಸ್ಟ್ ಬಂದಿಲ್ಲ. ಏನು ಮಾಡ್ಬೇಕಪ್ಪ ಅಂದರೆ ಇಲ್ಲಿ ಒಂದು ಪಾಯಿಂಟ್ ಕಾಣಿಸ್ತಿರ್ತೈತಲ್ಲ ರೆಡ್ಡಾಗೆ ಸಣ್ಣದು ನಿಮಗೆ ಪ್ಲಸ್ ಪಾಯಿಂಟ್ನ, ಅದನ್ನು ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿ ಇಲ್ಲಿಂದ ಅದೇನು ನಮ್ಮದು ಬಾಕ್ಸ್ ಐತಲ್ಲ ಅಷ್ಟು ಬಾಕ್ಸ್ ಹಾಕೊಂಡ್ಬಿಟ್ರೆ ನೋಡಿ ಟೆಕ್ಸ್ಟ್ ಉಳಿದಿದ್ದು ಬಂತು. ಇಲ್ಲಿಗೆ 2ನೇ ಪೇಜಿಗೆ ಬಂತು. ಮತ್ತೇನು ಮಾಡ್ಬೇಕಪ್ಪ, ಎಂಟರ್. ನೋಡಿರಿ ಟೆಕ್ಸ್ಟ್ ರೆಡಿ ಆತ. ನೀವು ಅಸೈನ್ಮೆಂಟ್ ಏನು ಮಾಡ್ಬೇಕಂತಿದ್ರಿ ಅದು ರೆಡಿ ಆತ.
ಇಷ್ಟ ಸಿಂಪಲ್. ಈಗೇನು ಮಾಡ್ಬೇಕು, ಇದು ಪೂರ ನೀಟಾಗಿ ಕಾಣಿಸ್ಬೇಕಲ್ಲ ನಮ್ಗೆ. ಕಂಟ್ರೋಲ್ ಎ ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಪ್ಯಾರಾನ ಕ್ಲಿಕ್ ಮಾಡಿದ್ರೆ ರೆಡಿ ಆಕೈತಿ. ಇದು ಸೆಂಟ್ರ್. ಓಕೆನಾ, ನೋಡಿರಿ. ಇಷ್ಟ ಸಿಂಪಲ್ ಆಗೈತೆ. ಈಗ ಇವತ್ತಿಂದ ಪ್ಯಾರಾ ಯಾವ ಥರ ಹಾಕ್ಕೋಬೇಕು ಅನ್ನೋದು ಗೊತ್ತಾತ. ಟೈಪಿಂಗ್ ಅಗದಿ ಈಸಿಯಾಗಿ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾತು ನಿಮ್ಗೆ. ನೆಕ್ಸ್ಟ್ ಇದ್ರೊಳಗಡೆ ಮತ್ತು ಫೋಟೋ ಹಾಕ್ಕೋಬೇಕಲ್ಲ, ಹೆಂಗೆ ಹಾಕ್ಕೋಬೇಕು ಅಂಥೇಳಿ ನಿಮ್ಗೆ ಏನಾದ್ರು ತಲೆಯಾಗ ಬರ್ಬೋದು. ಏನಿಲ್ಲ, ಸಿಂಪಲ್ಗೆ ಒಂದು ಗೂಗಲ್ಗೆ ಹೋಗ್ಬೇಕು. ಗೂಗಲ್ಗೆ ಹೋಗಿ ರಾಮರಾಜ್ಯದ ಪರಿಕಲ್ಪನೆ ಚಿತ್ರಗಳು ಅಂತ ಕ್ಲಿಕ್ ಮಾಡಿದ್ರಿ ಅಂದ್ರೆ ಇಮೇಜಸ್ ಬರ್ತಾವ. ನಿಮ್ಗೆ ಒಂದು ಯಾವ್ದಾರ ಫೋಟೋ ತೊಗೋಬೇಕಂದ್ರೆ ನೀವು ಯಾವ್ದಾರ ಒಂದು ಫೋಟೋ ತೊಗೊಂಡು ರೈಟ್ ಕ್ಲಿಕ್ ಮಾಡಿ ಸೇವ್ ಮಾಡ್ಕೋಬೇಕು. ಅದು ಎಲ್ಲಿ ಸೇವ್ ಮಾಡಿರ್ತೀರಲ್ಲ ಅಲ್ಲಿಗೆ ಹೋಗಿ ಇಷ್ಟು ಹಾಕ್ಕೊಂಡ್ರೆ ಆಯ್ತು. ನೀವು ಎಲ್ಲಿ ಹಾಕ್ಕೋಬೇಕಂತೀರಿ ಅಲ್ಲಿ ಕಂಟ್ರೋಲ್ ಅದನ್ನು ತೊಗೋಬೇಕಂದ್ರೆ ರೈಟ್ ಕ್ಲಿಕ್ ಮಾಡ್ಬೇಕು, ಕಟ್, ಇಲ್ಲಿ ಎಂಟ್ರ್ ಹೊಡೆದ ಪೇಸ್ಟ್. ಇಲ್ಲೊಂದು ಎಂಟ್ರ್, ಇಲ್ಲೊಂದು ಎಂಟ್ರ್, ಬಂತು. ಸಿಂಪಲ್, ಮುಗೀತು. ಗೊತ್ತಾಯ್ತಾ? ಈಗ ಕ್ಲಿಯರ್ ಯಾಕೆ ಬಂದಿಲ್ಲಪ್ಪ ಅಂತಂದ್ರೆ ರೈಟ್ ಕ್ಲಿಕ್ ಮಾಡ್ಬೇಕು, ಡಿಸ್ಪ್ಲೇ ಪರ್ಫಾರ್ಮೆನ್ಸ್ ಇದ್ದಲ್ಲಿ ಹೈ ಕ್ವಾಲಿಟಿ ಅಂತ ಇಟ್ಟರೆ ಬರ್ತೈತಿ. ಓಕೆನಾ, ಪೂರಾ ಕ್ಲಿಯರಾಗಿ ಕಾಣಿಸ್ತೈತಿ. ನೋಡಿದ್ರಿ, ಈಗ ಇವತ್ತಿನ ಕ್ಲಾಸ್ ಇಷ್ಟ ಆತಂತೇಳಿ ತಿಳ್ಕೊತಾನೆ. ನೆಕ್ಸ್ಟ್ ಕ್ಲಾಸ್ನೊಳಗೆ ನಾವು ಕಲರ್ ಅಂದ್ರೇನು ಅಂದ್ರೆ ಈ ಫಾಂಟಿಗೆ ನಾವು ಕಲರ್ ಹಾಕಬೇಕು. ಕಲರ್ ಬರ್ತಾವೆ ಇಲ್ಲಿ. ಈಗ ನೋಡಿರಿ, ರೆಡ್ ಬಂತು, ಈಗ ಗ್ರೀನ್ ಬಂತ, ಬ್ಲೂ ಬಂತ. ಓಕೆನಾ, ನಾವು ಕಲರ್ ಹಾಕೋಕ್ಕಿಂತ ಮುಂಚೆ, ಕಲರ್ ತೊಗೊಳೋಕ್ಕಿಂತ ಮುಂಚೆ ಕಲರ್ ಅಂದ್ರೇನು, ಕಲರ್ದೊಳಗೆ ಎಷ್ಟು ಪ್ರಕಾರ ಬರ್ತಾವೆ, ಕಲರ್ ಯಾವ ಥರ ಹಾಕ್ಕೋಬೇಕು ನಾವು, ಆಮೇಲೆ ಸ್ಪಾಟ್ ಕಲರ್ ಅಂದ್ರೇನು, ಇದ್ರದ್ದು ಒಂದು ಮಾಹಿತಿ ಬೇಕಲ್ಲ ನಿಮ್ಗೆ. ಅದ್ರ ಸಂಬಂಧ ನೆಕ್ಸ್ಟ್ ಕ್ಲಾಸ್ನೊಳಗೆ ನಾವು ಕಲರ್ ಬಗ್ಗೆ ಹೇಳ್ತೇವೆ. ಕಲರ್ ಬಗ್ಗೆ ತಿಳ್ಕೊಂಡಿಂದ ನಾವು ಡಿಸೈನಿಂಗಿಗೆ ಹೋಗೋಕ್ಕೆ ಅನುಕೂಲ ಆಕೈತಿ. ಇವತ್ತಿನ ಕ್ಲಾಸ್ ನಿಮ್ಗೆ ಇಷ್ಟ ಆತಂತ ತಿಳ್ಕೊತೀನಿ. ನಮ್ಮ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಗಂಟೆ ಹೊಡಿದು ಮಾತ್ರ ಮರೆಯಾಕೋಬೇಡ್ರಿ. ನಮಸ್ಕಾರಗಳು.